ಕೆಲವು ಸಮಯದಲ್ಲಿ ದೊಡ್ಡವರು ನಿದ್ದೆ ಹೋದಾಗ ನಾವು ಕಾಲು ಚುಚ್ಚಬೇಕಾಗತ್ತೆ. ನಾವು ಒಂದು ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆಗ ಮಕ್ಕಳು ಸ್ವಲ್ಪ ತಂದೆ ತಾಯಿ ಮೇಲೆ ಯಾವ ರೀತಿ ಕೋಪ ಮಾಡ್ಕೊಳ್ತಾರೋ, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಆ ರೀತಿ ನಾನು ಕೆಲ ದಿನಗಳ ಹಿಂದೆ ನಾನು ಕಾಂಗ್ರೆಸ್ ಪಕ್ಷ ಬಿಡುತ್ತಿದ್ದೇನೆ ಎನ್ನುವ ಮಾತುಗಳನ್ನು ಆಡಿದ NH ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿ ಪಕ್ಷ ಸೇರುತ್ತಾರೆ ಅನ್ನೋ ಗುಸುಗುಸು ಮಾತುಗಳು ಕೇಳಿ ಬಂದಿದ್ವು. ಆದರೆ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರುತ್ತಾರೆ ಅನ್ನೋ ವಿಚಾರ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಧಾಕರ್ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ. ಪಕ್ಷದ್ರೋಹ ಮಾಡಿರುವ ಸುಧಾಕರ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದು ಬೇಡ. ಒಂದು ವೇಳೆ ಸೇರಿಸಿಕೊಂಡ್ರೆ ತೀವ್ರ ವಿರೋಧ ಮಾಡುತ್ತೇವೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷ ಬಿಡುವ ಎಚ್ಚರಿಕೆ ನೀಡಿದ್ದ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ಟಿಕೆಟ್ ವಿಚಾರವಾಗಿ ನನಗೆ ಮಣೆ ಹಾಕಿರಲಿಲ್ಲ. ನಮ್ಮ ಹಿರಿಯ ನಾಯಕರು ಗಾಢ ನಿದ್ದೆಗೆ ಜಾರಿದ್ರು. ಹಾಗಾಗಿ ಕಾಲು ಚುಚ್ಚುವ ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ. ಆಗ ನನ್ನ ಕರೆಸಿ ಮಾತನಾಡಿದ್ರು. ಈಗ ನನ್ನ ಹೆಸರು ಸಹ AICCಗೆ ಕಳುಹಿಸಿದ್ದಾರೆ. ಟಿಕೆಟ್ ಸಿಗೋ ವಿಶ್ವಾಸವಿದೆ. ಸಿಗದಿದ್ರು ಪಕ್ಷದಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಕೆಲವು ಸಮಯದಲ್ಲಿ ದೊಡ್ಡವರು ನಿದ್ದೆ ಹೋದಾಗ ನಾವು ಕಾಲು ಚುಚ್ಚಬೇಕಾಗತ್ತೆ. ನಾವು ಒಂದು ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆಗ ಮಕ್ಕಳು ಸ್ವಲ್ಪ ತಂದೆ ತಾಯಿ ಮೇಲೆ ಯಾವ ರೀತಿ ಕೋಪ ಮಾಡ್ಕೊಳ್ತಾರೋ, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಆ ರೀತಿ ನಾನು ಸ್ವಲ್ಪ ಅವರಿಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಪಕ್ಷ ನಾವೆಲ್ಲ ಕಟ್ಟಿ 25 ವರ್ಷ 30 ವರ್ಷ ನಾನು ಪಕ್ಷದಲ್ಲಿ ದುಡಿದು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿ ಇದೇ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಮ್ಮದೆಲ್ಲರದ್ದು ಶ್ರಮ ಇದೆ. ಜಿಲ್ಲೆ ಕಾಂಗ್ರೆಸ್ಸು ಮತ್ತು ನಮ್ಮ ಸುಧಾಕರ್ ಅವರು 10 ವರ್ಷ ಹೊರಗಡೆ ಇದ್ದರು. ಅವ್ರನ್ನೆಲ್ಲ ನಾವು ಕರ್ಕೊಂಬಂದು ಮತ್ತೆ ಪಕ್ಷದಲ್ಲಿ ಸೇರಿಸ್ಕೊಂಡು ಅವರು ಕೂಡ ಗೆದ್ದರು. ಅವ್ರಿಗೂ ಇತಿಹಾಸ ಇದೆ ಮತ್ತು ಅವರಿಗೆ ಒಂದು ಅವಕಾಶ ಸಿಕ್ತು, ಮಂತ್ರಿನೂ ಆಯಿತು. ನಾವೆಲ್ಲ ಸಹಕಾರ ಮಾಡಿದ್ವಿ. ನಾವು ಪಕ್ಷ ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಸ್ವಲ್ಪ ನಾವು ಪಕ್ಷಕ್ಕೆ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನಮ್ಮನ್ನು ಕರೆಸಿದ್ದು. ಇಲ್ಲಾಂದರೆ ಕರೆಸ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು ಕರೆಸಿದ್ರು, ಉಪಮುಖ್ಯಮಂತ್ರಿ ಕರೆಸಿದ್ರು, ಹೇಳಿದ್ರು ಎಲ್ಲ. ನಾವೇನು ಬಿಟ್ಟು ಹೋಗ್ತೀವಿ ಅಂತ ಹೇಳಿಲ್ಲ. ಕರೆದಿರೋದು ನಿಜ, ಹೇಳಿರೋದು ನಿಜ. ನೀವೀಗೇನು ಮಾಡ್ತೀರಿ ಹೇಳ್ರಿ ಅಂತ ಕೇಳಿದ್ವಿ. ಬ್ಲ್ಯಾಕ್ ಮೇಲ್ ಅಲ್ಲ, ಸೇವೆ ಮಾಡಿದ್ದೀವಿ ನಾವು. ಈಗ ಯಾರ್ಯಾರು ಇನ್ನೂ ಎಲ್ಲೋ ಇದ್ದಾರೆ, ಅವ್ರಿಗೆ ಈಗ ಪಕ್ಷಕ್ಕೆ ಬರ್ತಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದೆ. ಇದೆಂಥದ್ದು ಇದು? ಇದರಲ್ಲಿ ಏನಿದೆ ಅಂತ ಲೆಕ್ಕಾಚಾರ ಆಗ್ತದೆ. ಪಕ್ಷಕ್ಕೆ ದುಡಿದು ನಮಗೆ ಗೊತ್ತಿಲ್ಲಪ್ಪ. ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ನನ್ನ ಒಪಿನಿಯನ್ನು, ಪಕ್ಷಕ್ಕೆ ಯಾರು ಮೋಸ ಮಾಡಿ ಪಕ್ಷಕ್ಕೆ ಹಾನಿ ಮಾಡಿದ್ರು ಅವ್ನು ಯಾವ ಕಾರಣಕ್ಕೂ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು. ಮತ್ತು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಅಂಥವ್ರನ್ನ ನಾವು ಪಕ್ಷಕ್ಕೆ ತಗೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಿಲುವು ಮೇಲೆ ಇರ್ತಾರೆ ಅಂತ ನನ್ನ ನಂಬಿಕೆ. ಮತ್ತು ಯಾವ ಕಾರಣಕ್ಕೂ ಅವಕಾಶವಾದಿಗಳನ್ನ ರಾಜಕಾರಣದಲ್ಲಿ ಸಾಧ್ಯ ಆದಾಗ ಮಟ್ಟ ಆಗ್ತಕ್ಕಂಥ ಕೆಲಸ ಮಾಡಬೇಕು, ಪಕ್ಷ ಮಾಡಬೇಕು. ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆಯನ್ನು ದುಡಿಯೋಂಥವ್ರಿಗೆ ನೆಲೆಯಲ್ಲಿರುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂಥೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನು ಕಟ್ಟಿದಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ. ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಹೋಗುತ್ತೆ. ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. 2013ರಲ್ಲಿ ನಾನು 4 ಸಲ ಗೆದ್ದ ಮೇಲೆ 1ನೇ ಸಲ ಗೆದ್ದವರು ನನಗೂ ಮಂತ್ರಿ ಬೇಕು ಅಂದರು. ಎಲ್ಲಾದರೂ ಉಂಟಾಯಿತು. ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವ್ರು ಅವಕಾಶವಾದಿಗಳು ನಮಗೆ ಬೇಕು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.